ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಶ್ರೀರಾಮನೂರು. ಜನವರಿ 22ರಂದು ಅಯೋಧ್ಯೆ ರಾಮದೇವರ ಪ್ರಾಣ ಪ್ರತಿಷ್ಠೆ ನೆರವೇರುತ್ತೆ. ಅಯೋಧ್ಯೆಯಿಂದ ಅಜಿತ್ ಹನುಮಕ್ಕನವರ್ ಗ್ರೌಂಡ್ ರಿಪೋರ್ಟ್. ಅಯೋಧ್ಯೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರಿಕೆ. ಅಯೋಧ್ಯೆಯಿಂದ ಅಜಿತ್ ಹನುಮಕ್ಕನವರ್ ಪ್ರತ್ಯಕ್ಷ ವರದಿ. ಅಯೋಧ್ಯೆಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂಪಾದಕರಾದ ಅಜಿತ್ ಹನುಮಕ್ಕನವರ್. ಅಜಿತ್, ರಾಮನೂರ್ನಲ್ಲಿದ್ದೀರಾ. ಅಯೋಧ್ಯೆಯ ಸಿದ್ಧತೆಗಳು ಯಾವ ರೀತಿ ಇದೆ, ಊರು ಯಾವ ರೀತಿ ಇದೆ, ಏನ್ ಹೇಳ್ತಾ ಇದೆ ರಾಮನೂರು? ಭಾವನಾ, ಹನುಮಾನ್ ಗಡಿಯ ಮುಂದೆ ಇದ್ದೀನಿ. ರಾಮ ಮಂದಿರದಿಂದ ಸ್ವಲ್ಪ ದೂರದಲ್ಲಿ ವಾಕಬಲ್ ಡಿಸ್ಟೆನ್ಸ್ನಲ್ಲಿರುವಂಥ ರಾಮಭಕ್ತ ಹನುಮನಿಗಾಗಿ ಇರುವಂಥ ಒಂದು ದೇವಸ್ಥಾನ ಹನುಮಾನ್ ಗಡಿ. 10ನೇ ಶತಮಾನದ ದೇವಸ್ಥಾನ ಇದು. ನಾನು ನೆನ್ನೆ ಕೂಡ ಲೈವ್ನಲ್ಲಿ ಹೇಳ್ತಾ ಇದ್ದೆ, ಅಯೋಧ್ಯೆಯ ಯಾವ ಗಲ್ಲಿಗೆ ಹೋದರೂ ರಾಮನಿಗೆ ರಾಮಾಯಣಕ್ಕೆ ಸಂಬಂಧಿಸಿದಂಥ ಒಂದಲ್ಲ ಒಂದು ಪ್ರತೀತಿ, ಒಂದಲ್ಲ ಒಂದು ಸ್ಥಳ, ಒಂದಲ್ಲ ಒಂದು ಕಥೆಗಳಿದೆ ಅಂತ. ರಾಮಭಕ್ತ ಹನುಮನಿಗಾಗಿ ಇರುವಂಥ ಹನುಮಾನ್ ಗಡಿಯ ಮುಂದೆ ನಾನಿದ್ದೀನಿ. ಒಂದು ರೀತಿ ಉತ್ಸಾಹದ ವಾತಾವರಣ ಇಡೀ ಅಯೋಧ್ಯೆಯ ತುಂಬ ಕಾಣಿಸ್ತಾ ಇದೆ ಭಾವನಾ. ಎಲ್ಲಿಗೆ ಹೋದರೂ ಜೈ ಶ್ರೀರಾಮ್ ಘೋಷಣೆಗಳು ಕೇಳಿಸುತ್ತೆ. ರಸ್ತೆಗಳಲ್ಲಿ ಸುಮ್ಮನೆ ನಡೆದಾಡಿಕೊಂಡು ಬರ್ತಾ ಇದ್ದರೆ ಮನೆಗಳಿಂದ ಗುಡಿಗಳಿಂದ ರಾಮನಾಮ ಸ್ಮರಣೆಯ ಧ್ವನಿ ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಡೆಫಿನೆಟ್ಲಿ ಉತ್ಸಾಹದ ವಾತಾವರಣ. 500 ವರ್ಷಗಳಿಂದ ಯಾವುದಕ್ಕಾಗಿ ಈ ದೇಶದ ಜನ ಪರಿತಪಿಸಿದ್ದರೋ ಅದು ಅಂತಿಮವಾಗಿ ಸಾಕಾರಗೊಳ್ತಾ ಇದೆ ಅನ್ನುವ ಉತ್ಸಾಹ ಕಾಣಿಸ್ತಾ ಇದೆ. ಆ 22ನೇ ತಾರೀಕು, ಜನವರಿ 22ನೇ ತಾರೀಕಿಗಾಗಿ ಒಂದು ತಯಾರಿ ಇಲ್ಲಿ ಕಾಣಿಸ್ತಾ ಇದೆ ಭಾವನಾ. ಅಜಿತ್, ಇದರ ಜೊತೆಗೆ ಸಿದ್ಧತೆಗಳ ಬಗ್ಗೆ ಮಾತಾಡಲೇಬೇಕು. ಲಕ್ಷಾಂತರ ಕೋಟ್ಯಾಂತರ ಜನ ಇನ್ನು ಮುಂದೆ ಬರ್ತಾರೆ, ರಾಮಲಲ್ಲಾನ ದರ್ಶನಕ್ಕೋಸ್ಕರ ಬರ್ತಾರೆ. ರಾಮನೂರು ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಇದರ ಜೊತೆಗೆ 30ನೇ ತಾರೀಕು ವಿಮಾನ ನಿಲ್ದಾಣ ಉದ್ಘಾಟನೆ ಆಗುತ್ತೆ, ರೈಲ್ವೆ ನಿಲ್ದಾಣ ಉದ್ಘಾಟನೆ ಆಗುತ್ತೆ. ಮೋದಿಯವರು ಸ್ವತಃ ಒಂದು ರೋಡ್ ಶೋ ನಡೆಸ್ತಾರೆ. ಅದರ ಸಿದ್ಧತೆಗಳು ಹೇಗಿವೆ? ರಾಮನೂರು ಅಂದ್ರೆ ಅಯೋಧ್ಯೆ ಹಿಂದೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸನ? ಭಾವನಾ, ನನಗೆ ಕಂಪ್ಯಾರಿಸನ್ ಮಾಡಬೇಕಂದ್ರೆ ನಾನು 2014ರಲ್ಲಿ ನೋಡಿದ್ದ ಅಯೋಧ್ಯೆಯನ್ನೇ ಕಂಪ್ಯಾರಿಸನ್ ಮಾಡಬೇಕು. ದಟ್ ಈಸ್ ನಾಟ್ ಎಟ್ ಆಲ್ ಅ ಕಂಪ್ಯಾರಿಸನ್. ಅದು ಹೋಲಿಕೆಯೇ ಅಲ್ಲ ಭಾವನಾ. ಅದಾದ ನಂತರ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ. 40 ದಿನಗಳ ಹಿಂದೆ ಅಯೋಧ್ಯೆಗೆ ಬಂದಿದ್ದರೆ ಇವತ್ತಿನ ಯಾವ ಬೆಳವಣಿಗೆಯನ್ನು ನೋಡೋದಕ್ಕೆ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. 31ನೇ ತಾರೀಕು ಅಫ್ಕೋರ್ಸ್ ಇಲ್ಲಿಯ ವಿಮಾನ ನಿಲ್ದಾಣ ಉದ್ಘಾಟನೆ, ರೈಲ್ವೆ ನಿಲ್ದಾಣದ ಉದ್ಘಾಟನೆ. ರೈಲ್ವೆ ನಿಲ್ದಾಣದ ಕಾನ್ಸೆಪ್ಟ್ ಕೂಡ ಇದೇ ರೀತಿಯಲ್ಲಿ ಮಾಡಲಾಗಿದೆ. ಅಂದರೆ ಅಯೋಧ್ಯೆ ರೈಲು ನಿಲ್ದಾಣಕ್ಕೆ ಬಂದು ಇಳಿದ ತಕ್ಷಣ ನಮಗನ್ಸೋದು ದ್ವಾಪರ ಯುಗದ ಯಾವುದೋ ಕಟ್ಟಡಕ್ಕೆ ಬಂದಿದ್ದೀವಿ ಅನ್ನುವ ರೀತಿಯಲ್ಲಿ ಅದೇ ವಾಸ್ತುಶಿಲ್ಪದಲ್ಲಿ ಅಯೋಧ್ಯೆಯ ರೈಲು ನಿಲ್ದಾಣವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಫ್ಕೋರ್ಸ್ ತಯಾರಿಗಳ ವಿಷಯದಲ್ಲಿ ಹೇಳಬೇಕು ಅಂದರೆ ಜನವರಿ 22ನೇ ತಾರೀಕಿನ ರಾಮ ಮಂದಿರದ ಆ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮ ಸಾಂಗವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಆದರೆ ಅದು ರಾಮನ ಆಶೀರ್ವಾದ ಅಂತಲೇ ಹೇಳಬೇಕು. ಯಾಕಂದರೆ ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟು ದೊಡ್ಡದೊಂದು ಕಾರ್ಯಕ್ರಮದ ತಯಾರಿ, ದೇಶದ ಮೂಲೆಗಳಿಂದ ಗಣ್ಯರು ಅನ್ನಿಸಿಕೊಂಡವರು ಬರ್ತಾರೆ. ಈಗಾಗಲೇ ಟ್ರಸ್ಟ್ನ ಕಡೆಯಿಂದ ಆಹ್ವಾನವನ್ನು ಕೊಡಲಾಗಿದೆ. ಆ ಗಣ್ಯರೆಲ್ಲರೂ ಇಲ್ಲಿಗೆ ಬಂದು ಉಳಿತಾರೆ. ಅವರಿಗಾಗಿ ನಿರ್ಮಿಸಲಾಗಿರುವಂಥ ಟೆಂಟ್ ಸಿಟಿ, ಅವರನ್ನು ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಅಟೆಂಡ್ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಯಾಕಂದರೆ ಅಂಥ ಗಣ್ಯರು ಇಲ್ಲಿಗೆ ಬಂದು ಆವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಫ್ಕೋರ್ಸ್ ಅಂದರೆ ಆವತ್ತಿನ ಕಾರ್ಯಕ್ರಮ ಸರಳವಾಗಿ ಸಾಂಗವಾಗಿ ನಡೆದ್ರೆ ಅದು ರಾಮನ ಆಶೀರ್ವಾದವೇ ಹೊರತು ಮನುಷ್ಯ ಪ್ರಯತ್ನ ಅಂತ ಏನು ಅನ್ಸೋದಿಲ್ಲ ಭಾವನಾ. ಸುಮಾರು 7,000 VIP ಈಗಾಗಲೇ ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲಿ ವ್ಯವಸ್ಥೆ ಅವ್ರಿಗೆ ವ್ಯವಸ್ಥೆ ಹೇಗಿರುತ್ತೆ? ಆ್ಯಂಡ್ ಇನ್ನೊಂದು ಕುತೂಹಲ ಏನಂದ್ರೆ, ಉದ್ಘಾಟನಾ ದಿನ ಜನಸಾಮಾನ್ಯರು ಬರೋದಕ್ಕೆ ಸಾಧ್ಯ ಆಗತ್ತಾ ಅಲ್ಲಿ? ಆಮೇಲೆ ಪ್ರತಿಯೊಂದು ಮನೆನೂ ಈಗ ಅಲ್ಲಿ ಹೋಮ್ ಸ್ಟೇ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಕೇಳ್ಪಟ್ವಿ. ಅದು ಹೇಗಿದೆ ಅಲ್ಲಿ?
ಎಸ್, ಅಂದರೆ ನೀವು ಅಯೋಧ್ಯೆ ತುಂಬ ಓಡಾಡಿದ್ರೆ ಇಡೀ ಅಯೋಧ್ಯೆನೇ ಒಂದು ರೀತಿ ಮರಮ್ಮತ್ತಾಗ್ತಾ ಇದೆ ಅನ್ನುವಂಥ ವಾತಾವರಣ ಇದೆ. ಪ್ರತಿ ಮನೆಯಲ್ಲೂ ಕೆಲಸಗಳು ನಡೀತಾ ಇದೆ, ಪ್ರತಿ ಮನೆಯಲ್ಲೂ ಕಾಮಗಾರಿಗಳು ನಡೀತಾ ಇದೆ. ಅಫ್ಕೋರ್ಸ್ ಅಂದರೆ ರಸ್ತೆ, ಚರಂಡಿ, ಸ್ಟ್ರೀಟ್ ಲೈಟು, ದಟ್ ಈಸ್ ಆಲ್ ಸೆಕೆಂಡ್ರಿ. ಮನೆಗಳಲ್ಲೂ ಕೂಡ ಕಾಮಗಾರಿ ನಡೀತಾ ಇದೆ, ಮನೆಯನ್ನು ಕೂಡ ರಿನೋವೇಟ್ ಮಾಡಲಾಗ್ತಾ ಇದೆ. ಈಗ ಇರುವ ಸಾಮಾನ್ಯ ಮನೆಗಳಲ್ಲಿನೂ 1-2 ರೂಮ್ಗಳನ್ನು ಗೆಸ್ಟ್ ಹೌಸ್ಗಳನ್ನಾಗಿ ಕನ್ವರ್ಟ್ ಮಾಡಿ ಅವುಗಳನ್ನು ಬಾಡಿಗೆಗೆ ಕೊಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಯೋಧ್ಯೆಯ ತುಂಬ ಹೇಳಿದ್ರೆ ಈ ಮುಂಚೆ ಬಂದಿದ್ರೆ 4,000 ರೂಮ್ಗಳಿದ್ವು ಅಂತ ಹೇಳ್ತಾರೆ. ಹೋಟೆಲಿನ ಎಲ್ಲ ರೂಮ್ಗಳ ಸಂಖ್ಯೆಯನ್ನು ಸೇರಿಸಿದ್ರೆ ಅದು ಈಗ ಯಾವುದಕ್ಕೂ ಸಾಕಾಗೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಯಾತ್ರಾರ್ಥಿಗಳು ಬರ್ತಾರೆ ಮತ್ತು ಇದು ಕಂಟಿನ್ಯೂಸ್ ಆಗುತ್ತೆ. ಇದು ಕೇವಲ ಒಂದು 22ನೇ ತಾರೀಕಿನ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ನಡೆದು ಆ ನಂತರ ಮುಗಿದು ಹೋಗುತ್ತೆ ಅನ್ನೋದಲ್ಲ. ಈ ಊರಿನ ಪ್ರತಿಯೊಬ್ಬರಿಗೂ ಗೊತ್ತು, ಇನ್ನು ಮುಂದೆ ತಮ್ಮ ಊರು ದೇಶದ ಅತಿ ದೊಡ್ಡ ಯಾತ್ರಾ ಕ್ಷೇತ್ರ ಆಗುತ್ತೆ, ತೀರ್ಥಕ್ಷೇತ್ರ ಆಗುತ್ತೆ ಅನ್ನೋದು ಗೊತ್ತು. ಆದ್ದರಿಂದ ಪರ್ಮನೆಂಟ್ ಸ್ಟ್ರಕ್ಚರ್ಗಳನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂದರೆ ತಮ್ಮದೊಂದು ಬಿಸ್ನೆಸ್ ಮಾಡ್ಯೂಲನ್ನು ಡೆವಲಪ್ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇಲ್ಲಿನ ಜನ ಇರೋದು ಕಾಣಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಹೊಸ್ತು ಅದು. ಅಂದರೆ ಗೆಸ್ಟ್ಗಳು ಬಂದಾಗ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು, ಸೇವೆ ಹೆಂಗಿರಬೇಕು, ಹಾಸ್ಪಿಟಾಲಿಟಿ ಅಂದ್ರೇನು, ಇದೆಲ್ಲವೂ ಕೂಡ ಹೊಸ್ತು ಇಲ್ಲಿಯ ಜನರಿಗೆ. ಈಗ ಒಂದೊಂದನ್ನಾಗಿ ಕಲ್ತ್ಕೊಳ್ತಾ ಇದ್ದಾರೆ ಭಾವನಾ. ಎಸ್, ನಮ್ಮ ವೀಕ್ಷಕರಿಗೆ ಒಂಚೂರು ಆ ರಸ್ತೆ ಹೇಗಿದೆ ಅನ್ನೋದನ್ನ ತೋರಿಸ್ಬೋದಾ ಅಜಿತ್? ರಾಮ ಮಂದಿರ ಉದ್ಘಾಟನೆಯ ದಿನ ಹತ್ತಿರ ಆಗ್ತಾ ಇದ್ದಾಗ ಜನ ಜಾಸ್ತಿ ಆಗ್ತಿದ್ದಾರೆ. ಒಂದ್ಸಲ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ? ಎಸ್, ಇದೇ ರಸ್ತೆಯ ಬಗ್ಗೆ ನಿನ್ನೆ ನಾನು ಮಾತಾಡ್ತಾ ಇದ್ದೆ ಭಾವನಾ. 6 ತಿಂಗಳ ಹಿಂದೆ ನಮ್ಮ ಕ್ಯಾಮ್ರಾಮನ್ ಶಿವಕುಮಾರ್ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕೇವಲ 10 ಅಡಿ ರಸ್ತೆ ಮತ್ತು ಮಣ್ಣಿನ ರಸ್ತೆ ಆಗಿತ್ತು. ಓಕೆ. ಈ ಅಕ್ಕಪಕ್ಕದ ಕಟ್ಟಡಗಳನ್ನ ತೆರವುಗೊಳಿಸಿ ಮಳಿಗೆಗಳನ್ನ ಕಟ್ಟಲಾಗಿರೋದನ್ನ ನೋಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಈ ಕಡೆ ಬಂದ್ರೆ ಬಹುಶಃ ನೇರವಾಗಿ ಕಾಣಿಸುತ್ತೆ. ಒಂದೇ ರೀತಿಯ ಒಂದೇ ಮಾದರಿಯ ಮಳಿಗೆಗಳು ಇಲ್ಲಿದೆ. ಇದೆಲ್ಲವೂ ಕೂಡ 6 ತಿಂಗಳಲ್ಲಿ ನಡೆದಿರುವಂತಹ ಕಾಮಗಾರಿ. ಸಿಮೆಂಟ್ ರಸ್ತೆ ಆಗಿದೆ, ಮಳಿಗೆಗಳನ್ನು ಕಟ್ಟಲಾಗಿದೆ. ಬಲಗಡೆ ಈ ಒಂದು ದೃಶ್ಯದಲ್ಲಿ ಬಲಗಡೆ ನೋಡ್ತಾ ಇದ್ದೀವಿ, ಕಾಮಗಾರಿ ಇನ್ನು ಚಾಲ್ತಿಯಲ್ಲಿದೆ. ಇನ್ನೊಂದು ವಾರದಲ್ಲಿ ಉಳಿದ ಎಲ್ಲ ಕಾಮಗಾರಿಗಳನ್ನು ಮುಗಿಸ್ತೀವಿ. ಈ ರಸ್ತೆ ರಾಮ ಮಂದಿರಕ್ಕೆ ಜನರನ್ನು ತಲುಪಿಸೋದಕ್ಕೆ ಸಿದ್ಧವಾಗುತ್ತೆ ಅಂತ ಇಲ್ಲಿನ ಆಡಳಿತ ಹೇಳ್ತಾ ಇರೋದು. ಮತ್ತು ಭಾವನಾ, ಇದು ರಾಮ ಮಂದಿರಕ್ಕೆ ಹೋಗುವ ಮುಖ್ಯ ರಸ್ತೆ ಅಲ್ಲ, ಮುಖ್ಯ ರಸ್ತೆ ಇನ್ನೊಂದಿದೆ, ಅದರ ಕಾಮಗಾರಿ ಪ್ರತ್ಯೇಕವಾಗಿ ನಡೀತಾ ಇದೆ ಭಾವನಾ. ಅಲ್ಲಿನ ಜನ ಮತ್ತು ಇನ್ನೊಂದು ರಸ್ತೆ, ಅಲ್ಲಿನ ಒಂದು ವ್ಯವಸ್ಥೆ ಆಗಬೇಕು, ಒಂದು ಕಾಮಗಾರಿ ಆಗಬೇಕು ಅಂದ್ರೆ ಅಜಿತ್ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಆದ್ರೆ ಬಹುಶಃ ಅಯೋಧ್ಯೆಯ ವಿಷಯದಲ್ಲಿ ಅದಾಗ್ತಿಲ್ಲ ಅಂತ ಅನ್ಸುತ್ತೆ. ಜನ ಮತ್ತು ಸರ್ಕಾರ ಇಬ್ಬರು ಒಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡ್ತಿದ್ದಾರಾ ಅಂತ ಅಲ್ಲಿ? ಎಸ್, ಅಂದರೆ ತಮ್ಮ ಊರು ಇಂಥದ್ದೊಂದು ಇಡೀ ಊರೇ ರಿನೋವೇಷನ್ಗೆ ಒಳಗಾಗ್ತಾ ಇದೆ ಅನ್ನುವ ಉತ್ಸಾಹ ಡೆಫಿನೆಟ್ಲಿ ಅಯೋಧ್ಯೆಯ ಪ್ರತಿ ಜನಸಾಮಾನ್ಯನಲ್ಲೂ ಇದೆ. ಕೆಲವರಿಗೆ ಅಂದರೆ ಮನೆಗಳನ್ನು ಕಳ್ಕೊಂಡಿದ್ದಾರೆ, ಬಟ್ ಅವರಿಗೆ ಸಫಿಷಿಯಂಟ್ ಆಗುವಂಥ ಸಮಾಧಾನಕರವಾದಂಥ ಪರಿಹಾರವನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಲಾಗಿದೆ. ಆ ಪರಿಹಾರವನ್ನು ಕೊಟ್ಟ ನಂತರವೇ ಅವರ ಮನೆಯನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಆಗಿರಬಹುದು, ಉಳಿದ ಕಾಮಗಾರಿಗಳಾಗಿರಬಹುದು ಆಗಿರುವಂಥದ್ದು. ಈ ಮುಂಚೆ ಇಲ್ಲಿನ ಜನ, ಇಲ್ಲಿನ ಯುವಕ ಯುವತಿಯರು ರೋಜಿ ರೋಟಿಯನ್ನು ಹುಡುಕಿಕೊಂಡು ದಿನನಿತ್ಯದ ಅಂದರೆ ಜೀವನ ನಿರ್ವಹಣೆಗಾಗಿ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ವಲಸೆ ಹೋಗುವುದು ಅನಿವಾರ್ಯವಾಗಿತ್ತು. ಈಗ ತಮ್ಮಲ್ಲೇ ಉದ್ಯೋಗ ಸೃಷ್ಟಿಯಾಗುತ್ತೆ, ಇಲ್ಲೇ ತಮ್ಮ ನಿತ್ಯದ ಜನಜೀವನ ನಡೆಯುತ್ತೆ, ಅದಕ್ಕೆ ಬೇಕಾದಂಥ ಆದಾಯದ ಮಾರ್ಗ ಹುಟ್ಟಿಕೊಳ್ಳುತ್ತೆ ಅನ್ನುವ ಉತ್ಸಾಹ ಡೆಫಿನೆಟ್ಲಿ ಇಲ್ಲಿನ ಜನರಲ್ಲಿದೆ ಭಾವನಾ. ಅಲ್ಲಿ ಅಯೋಧ್ಯೆಯಲ್ಲಿ ನೆಲೆಸಿರುವ ಜನ ಮತ್ತು ಪ್ರವಾಸಿಗರು ಏನು ಹಂಚ್ಕೋತಾರೆ? ಮಾತಾಡ್ಸಿದ್ರ ಅಜಿತ್? ಏನು ಹೇಳ್ತಾರೆ ಅವರು? ಅಲ್ಲಿನ ಜನ ಅಂದ್ರೆ ಅಯೋಧ್ಯೆಯಲ್ಲೇ ಬದುಕ್ತಾ ಇರೋ ಜನ ಜೊತೆಗೆ ಪ್ರವಾಸಿಗರು ಬರ್ತಾ ಇದಾರಲ್ಲ, ಅವರು ಇಬ್ರು ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನರ ಆಸೆ ಕೈಗೂಡೋ ದಿನ ಹತ್ರ ಆಗ್ತಾ ಇದೆ, ಇದ್ರ ಬಗ್ಗೆ ಏನಂತಾರೆ? ಆಮೇಲೆ ಈಗ ಪೂರ್ತಿ ರೆನೋವೇಟ್ ಆಗ್ತಾ ಇದೆ, ರಸ್ತೆಗಳಾಗ್ತಾ ಇದೆ, ಫ್ಲೈಓವರ್ಗಳಾಗ್ತಾ ಇದೆ, ವಿಮಾನ ನಿಲ್ದಾಣ ಬರ್ತಾ ಇದೆ, ರೈಲ್ ನಿಲ್ದಾಣ ಬರ್ತಾ ಇದೆ. ಏನ್ ಹೇಳ್ತಾರೆ ಅಲ್ಲಿನ ಜನ? ಇಲ್ಲಿ ಅಂದರೆ ಯಾರನ್ನು ಮಾತಾಡಿಸ್ತೀವಿ ಅನ್ನುವುದರ ಆಧಾರದ ಮೇಲೆ ಅಭಿಪ್ರಾಯಗಳ ವ್ಯತ್ಯಾಸ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಭಾವನಾ. ವಯೋವೃದ್ಧರಿದ್ದಾರಲ್ಲ, ಅಯೋಧ್ಯೆಯ ವಯೋವೃದ್ಧರು ಅವರೊಂಥರ ಕನ್ಫ್ಯೂಸ್ನಲ್ಲಿದ್ದಾರೆ. ಅಂದರೆ ಇದೇ ಪಟ್ಟಣದಲ್ಲಿ ದಶಕಗಳನ್ನು ಕಳೆದುಬಿಟ್ಟಿದ್ದಾರೆ, 60, 70, 80 ವರ್ಷಗಳನ್ನು ಕಳೆದುಬಿಟ್ಟಿದ್ದಾರೆ. ಅವರ ವೃದ್ಧಾಪ್ಯದ ಸಂದರ್ಭದಲ್ಲಿ ಇಂಥದ್ದೊಂದು ದೊಡ್ಡದೊಂದು ಬದಲಾವಣೆಗೆ ಅಯೋಧ್ಯೆ ಈಡಾಗ್ತಾ ಇದೆ. ಅವರೊಂಥರ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದ್ದಾನೆ. ರಾಮ್ ಜಾನೆ ಅಂತಾರೆ ಅವ್ರು. ಯಾರನ್ನೇ ಕೇಳಿದ್ರು ಕೂಡ ಏನು ಅಯೋಧ್ಯೆ ಹಿಂಗಾಗ್ತಾ ಇದೆ ಅಂದರೆ ರಾಮ್ ಜಾನೆ ಅಂದರೆ ರಾಮನಿಗೆ ಗೊತ್ತು ಅಂತಾರೆ. ಆದರೆ ಮಧ್ಯಮ ವರ್ಗದವರಲ್ಲಿ ಅದೊಂದು ಕನ್ಫ್ಯೂಸ್ಡ್ ಸ್ಟೇಟ್ ಇದೆ. ಇದರಿಂದ ಬಹಳ ಒಳ್ಳೆಯದು ಆಗಬಹುದು ಅಥವಾ ಆಗದೇನೂ ಇರಬಹುದು ಅನ್ನುವ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿ ಮಧ್ಯಮ ವರ್ಗ ಅಂದರೆ ಮಧ್ಯಮ ವಯಸ್ಕರಿದ್ದಾರೆ. ಯುವಕ ಯುವತಿಯರಲ್ಲಿ ಅದೊಂದು ಡಿಫ್ರೆಂಟ್ ರೀತಿಯಾದಂಥ ಉತ್ಸಾಹ. ಈಗ
ಪ್ರತಿಯೊಂದು ಏಜ್ ಕ್ಯಾಟಗರಿಯ ವೈಸ್ ನೋಡೋದಾದರೆ ಇಲ್ಲಿರುವ ವಯೋವೃದ್ಧರು ರಾಮ ಮಂದಿರಕ್ಕಾಗಿ ನಡೆದ ಇಡೀ ಹೋರಾಟಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ. ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯಿತು ಅನ್ನೋದನ್ನು ಪ್ರತ್ಯಕ್ಷ ಸಾಕ್ಷಿಗಳವರು. ಕೆಲವರಿಗೆ ಯಾವುದೋ ಒಂದು ರೀತಿಯಲ್ಲಿ ಈ ವಿವಾದ ಮುಗಿದರೆ ಸಾಕಪ್ಪ ಅನ್ನುವ ರೀತಿಯಲ್ಲಿ ಭಾವನೆ ಇತ್ತು. ಇನ್ನು ಕೆಲವರಿಗೆ ರಾಮ ಮಂದಿರವೇ ಆಗಬೇಕು, ಅದು ಭವ್ಯವಾಗಿರಬೇಕು ಅನ್ನುವಂಥ ನಿರೀಕ್ಷೆ ಇತ್ತು. ಆ ರೀತಿಯಾದಂಥ ಜನ ಈಗ ತಾವು ಅಂದುಕೊಂಡಂತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಆಗ್ತಿದ್ದಾರೆ. ಮಧ್ಯಮ ವಯಸ್ಕರೇನಿದ್ದಾರೆ ಅವರು ರಾಮ ಮಂದಿರದ ಹೋರಾಟದ ಉದಾಹರಣೆಗೆ ಆ ಕಟ್ಟಡವನ್ನು ಕೆಡವಿದ್ದಕ್ಕೆ ಸಾಕ್ಷಿಯಾದ ನಂತರದ ಬೆಳವಣಿಗೆಗಳನ್ನು ಗಮನಿಸಿದಂಥವರಿದ್ದಾರೆ. ಅವರಿಗೂ ಈ ಹೋರಾಟದ ಇತಿಹಾಸ ಗೊತ್ತು. ಅವರಲ್ಲೊಂದು ರೀತಿಯ ಉತ್ಸಾಹ ಬೇರೆ. ಈಗ ಯುವಕ ಯುವತಿಯರೇನಿದ್ದಾರೆ ಅವರಿಗೆ ತಮ್ಮ ಭವಿಷ್ಯ ಬದಲಾಗ್ತಾ ಇದೆ ಈ ಒಟ್ಟಾರೆ ಬೆಳವಣಿಗೆಗಳಿಂದ ಅನ್ನುವ ಉತ್ಸಾಹ ಕಾಣಿಸ್ತಾ ಇದೆ. ಭಾವನ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.